ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಸಂಕಷ್ಟಹರ ಚತುರ್ಥಿ. ಕೆಲವರು ಕೇಳ್ತಾ ಇದ್ರು ನಾಳೆ ಅಲ್ವಾ ಸಂಕಷ್ಟಹರ ಚತುರ್ಥಿ, ನಾಳೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಚತುರ್ಥಿ ಇರೋದ್ರಿಂದ ನಾಳೆನೇ ಅಂತ. ಕೆಲವರು ಎಲ್ಲ ಗೊತ್ತಿರೋರು ಇರ್ತಾರೆ, ಅವರಿಗೆ ಏನು ಹೇಳಿಕೊಡೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ. ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇದೆಯೋ ಅದೇ ಗಣನೆಗೆ ತಗೋಬಹುದು ಇಡೀ ದಿವಸಕ್ಕೆ ಅಂತ ಹೇಳಿದ್ದು ನಿಜ, ಸರಿಯೂ ಕೂಡ. ಆದರೆ ಎಲ್ಲ ಹಬ್ಬ ಹರಿದಿನಕ್ಕೂ ಅದೊಂದನ್ನೇ ಇಟ್ಕೊಂಡು ನೋಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸಂಕಷ್ಟಹರ ಚತುರ್ಥಿಯ ದಿನ ಸಂಜೆ ಚಂದ್ರೋದಯದ ಸಮಯ ಕೂಡ ನೋಡಿ ಆಗ ಚತುರ್ಥಿ ತಿಥಿ ಇದ್ದರೆ ಮಾತ್ರ ಅವತ್ತು ಸಂಕಷ್ಟಹರ ಚತುರ್ಥಿ ವ್ರತ ಆಚರಣೆ. ಹಾಗೆಯೇ ಭಾದ್ರಪದ ಚೌತಿ, ಗಣೇಶ ಹಬ್ಬಕ್ಕೂ ಸರಿ ತದಿಗೆ ಜೊತೆ ಚೌತಿ ಆಚರಣೆ ಮಾಡ್ಬೋದು. ತದಿಗೆ ಜೊತೆ ಚೌತಿ ಬಂದ ದಿನ ಗಣೇಶ ಹಬ್ಬ ಮಾಡ್ಬೋದು. ಇದೇ ರೀತಿ ಶ್ರಾವಣ ಮಾಸದಲ್ಲಿ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಜೊತೆ ಇದ್ದರೆ ಅತ್ಯುತ್ತಮ, ಶ್ರೀಕೃಷ್ಣಾಷ್ಟಮಿ ಅಂದರೆ ಗೋಕುಲಾಷ್ಟಮಿಗೆ. ಆದರೆ ಇಲ್ಲಿ ಚಂದ್ರಮಾನದವರಿಗೆ ತಿಥಿ ಮುಖ್ಯ ಆಗುತ್ತೆ. ರಾತ್ರಿ 12 ಗಂಟೆ ಹೊತ್ತಿಗೆ ಅಷ್ಟಮಿ ಬರಲೇಬೇಕು. ಸೌರಮಾನದವರಿಗೆ ರೋಹಿಣಿ ನಕ್ಷತ್ರ, ಅಷ್ಟಮಿ ತಿಥಿ ಹಾಗೂ ಸಿಂಹ ಮಾಸ ಇರಬೇಕು. ಈ ರೀತಿಯಲ್ಲಿ ಭೇದಗಳು ಇರುತ್ತೆ. ಬರೀ ಹಬ್ಬ ಅಂತ ಆಚರಣೆ ಮಾಡಿ ಸಿಹಿ ಅಡುಗೆ ಮಾಡಿ ತಿನ್ನುವಾಗ ವ್ಯತ್ಯಾಸ ಅಷ್ಟೊಂದೇನು ಬರೋದಿಲ್ಲ. ಆದರೆ ವ್ರತ, ಪೂಜೆ, ನಿಯಮ, ನಿಷ್ಠೆ ಅಂತ ಬಂದಾಗ ಸರಿಯಾಗಿ ನೋಡಿಕೊಂಡು ಮಾಡಿದರೆ ಅದರ ಫಲವೂ ಅಷ್ಟೇ ಸರಿಯಾಗಿ ಸಿಗುತ್ತೆ. ಗಣಪತಿಗೆ ನೈವೇದ್ಯ ಅಂದರೆ ತಿಂಡಿ ತಿನಿಸು ಅಂದರೆ ತುಂಬ ಇಷ್ಟ. ಒಳ್ಳೊಳ್ಳೆ ತಿಂಡಿ ತಿನಿಸು ಇವತ್ತು ನೈವೇದ್ಯಕ್ಕೆ ಇಡಿ, ತುಂಬ ಇಡಬೇಕು. ಆಗ ಹೆಚ್ಚೆಚ್ಚು ಅನುಗ್ರಹ ಮಾಡ್ತಾನೆ. ಮೋದಕ, ಕಡುಬು, ಒಟ್ಟಾರೆ ಸಿಹಿ ಜಾಸ್ತಿ ಇಷ್ಟ. ಬೆಲ್ಲ, ತೆಂಗಿನಕಾಯಿ, ಕಬ್ಬು, ಬಾಳೆಹಣ್ಣು ಈ ರೀತಿಯ ಪದಾರ್ಥಗಳಿಂದ ಮಾಡುವ ತಿಂಡಿ ನೈವೇದ್ಯ ಮಾಡಬೇಕು. ಮತ್ತು ಗರಿಕೆಯನ್ನು ಯಥೇಚ್ಛವಾಗಿ ಸಮರ್ಪಿಸಿ. ಗಣೇಶನ ಜೊತೆ ಆತನ ತಂದೆ ತಾಯಿಯರಾದ ಉಮಾಮಹೇಶ್ವರರನ್ನು ಕೂಡ ಪೂಜಿಸಿ. ಮತ್ತು ಹಗಲು ಹೊತ್ತು ಕಲ್ಯಾಣಿ ದೇವಿಯನ್ನು ಪೂಜೆ ಮಾಡಿದರೆ ವಿಶೇಷ ಫಲ. ನಮ್ಮ ಹಳೆ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೇನೆ. ಅಲ್ಲದೆ ನಮ್ಮ ಚಾನಲ್ನಲ್ಲಿ ಗಣೇಶ ಸಹಸ್ರನಾಮ, ಗಕಾರ ಗಣಪತಿ ಸಹಸ್ರನಾಮ, ಗಣೇಶ ಕವಚ, ಗಣೇಶ ಚಾಲೀಸ ಕೂಡ ಇವೆ. ಬೇಕಾದವರು ಹೇಳಲು ಪಠಿಸಲು ಸಮಯದ ಅಭಾವ ಇರುವವರು ಕೇಳಿ. ಯಾವುದೇ ಚತುರ್ಥಿ ಇರಲಿ ಅವತ್ತು ಚಂದ್ರನನ್ನು ನೋಡಬಾರ್ದು. ಹಾಗಾದರೆ ಸಂಕಷ್ಟಹರ ಚತುರ್ಥಿಯಂದು ಚಂದ್ರನ ನೋಡಲೇಬೇಕಂತಾರಲ್ಲ, ಅದು ಹೇಗೆ? ಹೌದು, ಕಥೆ ಪುರಾಣದಲ್ಲಿ ವ್ರತದ ನಿಯಮದಲ್ಲಿ ಉಪವಾಸ ಇದ್ದು ರಾತ್ರಿ ಚಂದ್ರನನ್ನು ನೋಡಿ ಗಣೇಶನಿಗೆ ಪೂಜೆ ನೈವೇದ್ಯ ಮಾಡಿ ನಂತರ ಊಟ ಮಾಡಬೇಕು ಅಂತ ಇರುತ್ತೆ. ಹಾಗಾದರೆ ಯಾವುದು ಸರಿ? ನೋಡಬೇಕಾ ಬೇಡವಾ? ನೋಡಬೇಕು. ಇಲ್ಲಿ ನಿಮಗೆ ನೀವು ಮಾಡಿದ ಪೂಜೆ ವ್ರತದ ಫಲ ಸಂಪೂರ್ಣವಾಗಿ ಯಾಕೆ ಸಿಗ್ತಿಲ್ಲ ಅಂದರೆ ನೀವು ಮಾಡಿದ ಇದೇ ತಪ್ಪಿನಿಂದ. ಚಂದ್ರನನ್ನು ನೋಡಬೇಕು, ಇಡೀ ದಿನ ಉಪವಾಸವಿದ್ದು ಬರಿಗಣ್ಣಿನಲ್ಲಿ ಚಂದ್ರನ ನೋಡಿ ದೋಷ ಬರಿಸಿಕೊಂಡ್ರಿ. ನಿಮಗೆ ಶುಭ ಆಗಬೇಕಾದ್ರೆ ಇದರಿಂದ ಫಲ ತಪ್ಪಿತು. ನೀವು ಏನು ಮಾಡಬೇಕಂದ್ರೆ ಈ ದಿನ ಚಂದ್ರನನ್ನು ಜರಡಿ ಮುಖಾಂತರ ಅಂದರೆ ಒಂದರಿ ಅಂತ ಹೇಳ್ತಾರಲ್ಲ, ಅದರ ಮುಖಾಂತರ ನೋಡಬೇಕು. ಆಗ ಸಂಕಷ್ಟಹರ ಚತುರ್ಥಿಯ ವ್ರತದ ಸಂಪೂರ್ಣ ಶುಭ ಫಲ ಸಿಗುವುದು. ಇವತ್ತಿನಿಂದ ಈ ರೀತಿ ಮಾಡಿ ನೋಡಿ, ನಿಮಗೆ ಪೂಜೆಯ ನಂತರ ಮತ್ತಷ್ಟು ಒಳ್ಳೆಯದಾಗುತ್ತೆ. ಈ ಸಲ ಕಪ್ ನಮ್ಮದೇ ಅಂತೀರಿ ನೋಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಗಣೇಶ. ರಾಧೆ ರಾಧೆ. ಹರೇ ಕೃಷ್ಣ. ನಮಸ್ಕಾರ. ಇವತ್ತು ಉಪವಾಸ ಮಾಡಿದವರಿಗೆ, ಸಾಧ್ಯವಾಗದೇ ಇದ್ದವರಿಗೂ ಕೂಡ ಗಣೇಶನ ಅನುಗ್ರಹ ಸಿಗಲಿ, ಎಲ್ಲರ ಇಷ್ಟಾರ್ಥ ಸಿದ್ಧಿಯಾಗಲಿ. ಸಬ್ಸ್ಕ್ರೈಬ್ ಮಾಡಿದವರು ಉತ್ತಮ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ.